ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದಂತಹ ಬಜೆಟ್ಗೆ ಬಿಜೆಪಿ ನಾಯಕರ ಟೀಕೆ ಮತ್ತೆ ಮುಂದುವರಿತಾ ಇದೆ. ಅತಿ ಹೆಚ್ಚು ಸಾಲ ಮಾಡಿದಂತಹ ಕೀರ್ತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ ಅಂತ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರನ್ನ ಟೀಕೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರು 4 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸರಿಸುಮಾರು 4 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ. ಮೂಲ ಸೌಕರ್ಯಕ್ಕೆ ಉತ್ತೇಜನ ಕೊಟ್ಟಿದ್ದಿದ್ರೆ ತೆರಿಗೆಯಾದರೂ ಸಂಗ್ರಹ ಆಗ್ತಾ ಇತ್ತು. ನಾನು ಸಿಎಂ ಅವರಿಗೆ ಕೇಳ್ತೀನಿ, ನೀವು ಸಾಲ ಮಾಡಿದಿರಿ, ತುಪ್ಪ ಯಾರು ತಿಂತಾ ಇದ್ದಾರೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಇದು ಸಾಲವೂ ಕೂಡ ಅವ್ರದೊಂದು ದಾಖಲೆ. ಈ ಬಾರಿಯ ಸಾಲ 1,16,170 ಕೋಟಿ. ಅಂದರೆ ಕಳೆದ ಬಾರಿಯ ಬಜೆಟ್ ಘೋಷಣೆಗಿಂತ 9,500 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆ ಆಗುತ್ತೆ ಅಂತ ಅವರು ಅಂದಾಜು ಮಾಡಿದ್ದಾರೆ. ಮೂಲಸೌಕರ್ಯದ ಹೂಡಿಕೆಗೆ ಉತ್ತೇಜನ ಕೊಟ್ಟಿದ್ರೆ ತೆರಿಗೆ ಸಂಗ್ರಹ ಯಾವತ್ತೂ ಕಡಿಮೆ ಆಗ್ತಿರಲಿಲ್ಲ. ಬೆಲೆ ಏರಿಕೆಯ ನಂತರವೂ ಕೂಡ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಕಳೆದ ವರ್ಷ 3,22,000 ಕೋಟಿ ರೂಪಾಯಿನ ಮುಖ್ಯಮಂತ್ರಿಗಳಿಗೆ ಕೇಳೋಕೆ ಬಯಸೋದು, ಸಾಲ ಮಾಡಿ ತುಪ್ಪ ತಿನ್ನಬೇಕು ಅನ್ನೋದು ಚಾರುವಾಕ ನೀತಿಯಾಗಿತ್ತು. ನೀವು ಸಾಲ ಮಾಡಿದ್ದೀರಿ, ತುಪ್ಪ ಯಾರಿಗೆ ಕೊಟ್ಟಿದ್ದೀರಿ? ಬೆಲೆ ಏರಿಕೆ ಬರೆಯನ್ನು ಎಲ್ಲರ ಮೇಲೂ ಹೇರಿದ್ದೀರಿ, ತುಪ್ಪ ಯಾರು ತಿಂತಾ ಇದ್ದಾರೆ? ನಿಮ್ಮ ಸರ್ಕಾರದಲ್ಲಿ ಸಾಲ ಏರಿಕೆ ಆಗ್ತಾ ಇದೆ, ತುಪ್ಪ ಯಾರು ತಿಂತಾ ಇದ್ದಾರೆ? ಬಹಳ ಗಂಭೀರವಾಗಿ ಆಲೋಚಿಸಬೇಕಾಗಿರೋದು. ಕಮಿಟೆಡ್ ಎಕ್ಸ್ಪೆಂಡಿಚರ್, ಬದ್ಧತಾ ವೆಚ್ಚ 250 ಲಕ್ಷ ಕೋಟಿ ರೂಪಾಯಿ. ಇದು ಸಾಲವೂ ಕೂಡ ಅವ್ರದೊಂದು ದಾಖಲೆ. ಈ ಬಾರಿಯ ಸಾಲ 1,16,170 ಕೋಟಿ. ಅಂದರೆ ಕಳೆದ ಬಾರಿಯ ಬಜೆಟ್ ಘೋಷಣೆಗಿಂತ 9,500 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆ ಆಗುತ್ತೆ ಅಂತ ಅವರು ಅಂದಾಜು ಮಾಡಿದ್ದಾರೆ. ಮೂಲಸೌಕರ್ಯದ ಹೂಡಿಕೆಗೆ ಉತ್ತೇಜನ ಕೊಟ್ಟಿದ್ರೆ ತೆರಿಗೆ ಸಂಗ್ರಹ ಯಾವತ್ತೂ ಕಡಿಮೆ ಆಗ್ತಿರಲಿಲ್ಲ. ಬೆಲೆ ಏರಿಕೆಯ ನಂತರವೂ ಕೂಡ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಕಳೆದ ವರ್ಷ 3,22,000 ಕೋಟಿ ರೂಪಾಯಿನ ಮುಖ್ಯಮಂತ್ರಿಗಳಿಗೆ ಕೇಳೋಕೆ ಬಯಸೋದು, ಸಾಲ ಮಾಡಿ ತುಪ್ಪ ತಿನ್ನಬೇಕು ಅನ್ನೋದು